ಇವತ್ತು ಅತ್ತೆ ಸೊಸೆಗೆ ಒಂದು ಚಾಲೆಂಜು. ಗೆದ್ದವರಿಗೆ 1,000 ರೂಪಾಯಿ. ಇಬ್ರು ಎಗ್ ರೈಸ್ ಮಾಡಬೇಕು. ಯಾರು ಚೆನ್ನಾಗಿ ಮಾಡ್ತೀರಾ ಅವರಿಗೆ 1,000 ರೂಪಾಯಿ ಸಿಗುತ್ತೆ. ಯಾರು ಚೆನ್ನಾಗಿ ಮಾಡ್ಬೋದು? ಯಾವಾಗಲೂ ನೀನೇ ಮಾಡ್ತೀಯ, ನೋಡ್ತೀನಿ. ಸರಿ, ಸ್ಟಾರ್ಟ್ ಮಾಡಿ ಬೇಗ. ಹಾಂ, ಅತ್ತೆ ಸೊಸೆ ಎಗ್ ರೈಸ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಬೇರೆ ಬೇರೆ ತರ ಎಗ್ ರೈಸ್ ಮಾಡಿ ತೋರ್ಸಿ ಅಂದ್ರೆ ಇಬ್ರು ಒಂದೇ ತರ ಮಾಡ್ತಿದ್ದಾರೆ. ಒಂದೇ ತರ ಟೇಸ್ಟ್ ಬರುತ್ತೆ, ನೋಡ್ಬೇಕು. ಮತ್ತಿಬ್ರು ಒಟ್ಟಿಗೆ ಅದ್ ಹೆಂಗೆ ಎಗ್ ಹೊಡೆದಾಗ್ತಿದ್ದೀರಾ? ನೋಡ್ಬೇಡ, ನೀನು ಸುಮ್ಮನೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕಷ್ಟೇ. ಸರಿ. ಎಗ್ ರೈಸು ಈ ಹಂತಕ್ಕೆ ಬಂದಿದೆ. ನಮ್ಮ ಅಮ್ಮಂದು ಆಲ್ರೆಡಿ ರೆಡಿ ಆಗಿದೆ. ಇವಳು ಇನ್ನೂ ಮಸಾಲೆಗಳನ್ನ ಹಾಕ್ತಾ ಇದ್ದಾಳೆ. ನಿಂಗೇನು ಅನ್ಸಲ್ವಾ? ನಿಂಗೇನು ಅನ್ಸಲ್ಲ. ಟೇಸ್ಟ್ ಮುಖ್ಯ. ಟೇಸ್ಟ್ ಆಗೇ ಮಾಡ್ತಿದೀನಿ. ನಾನ್ ಮಾಡ್ತಾ ಇಲ್ವಾ? ಕಿತ್ತಾಡಿ ಚೆನ್ನಾಗಿದೆ. ಆವಾಗಲೇ ರೆಡಿಯಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಇವಳು ಇನ್ನೂ ಮಾಡ್ತಾನೆ ಇದ್ದಾಳೆ. ಕಲರ್ ಮಾತ್ರ ಒಂದೇ ಥರ ಕಾಣಿಸ್ತಾ ಇದೆ. ಒಂದೇ ಕಲರ್ ಮಾಡಿರೋದ್ರಿಂದ ಸೌತೆಕಾಯಿ ಇಟ್ಟಿದ್ದೀವಿ. ಯಾರ್ದು ಅಂತ ಗೊತ್ತಾಗ್ಲಿ ಅಂತ. ಇದು ಇವ್ರದ್ದು, ಇದು ಅಮ್ಮಂದು. ಸೊ ಅಲ್ಲಿ ಕೇಳಿಸ್ಕೊಂಡ್ಬಿಡ್ತಾರೆ ಅಂತ. ಸರಿ, ನಡೀರಿ. ಜಡ್ಜ್ ರೆಡಿ ಆಗ್ತಿದ್ದಾರೆ. ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅವಾಗ್ಲಿಂದ. ಸೊ ಇವಾಗ ಹೇಳ್ತಾರೆ. ಹೇಳಿ, ಯಾವ್ದು ಚೆನ್ನಾಗಿದೆ? ಇದು ಸ್ವಲ್ಪ ಸಪ್ಪೆ ಇದೆ. ಇದು ಸ್ವಲ್ಪ ಒಂಚೂರು ಉಪ್ಪು ಹುಳಿ ಜಾಸ್ತಿ ಇದೆ. ನಿಮಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಹೇಳಿ. ಯಾಕೋ ಇದೇ ಚೆನ್ನಾಗಿ ಕಾಣ್ತಾ ಇದೆ. ಅದೇ ಚೆನ್ನಾಗೈತಾ? ಸರಿ. ಇದು ಚೆನ್ನಾಗಿದೆ. ಉಪ್ಪು ಹುಳಿ ಒಂಥರ ಟೇಸ್ಟ್ ಆಗಿದೆ. ಇದೊಂದು ಸ್ವಲ್ಪ ಸಪ್ಪೆ ಆಗಿದೆ. ಇದು ಚೆನ್ನಾಗಿದೆ. ಅದೇ ಚೆನ್ನಾಗೈತೆ. ಸೌತೆಕಾಯಿ ಯಾವ್ದ್ರಲ್ಲಿತ್ತು? ಸೌತೆಕಾಯಿ ಇದ್ರಲ್ಲಿತ್ತು. ನಿಮ್ಗೆ ಯಾವ್ದು ಇಷ್ಟ ಆಗಿದ್ದು? ಇಲ್ಲಿ ಇದು. ಸೊ ನಾವೇ ಸೋತಿದ್ದು. ಕೊಡಿ ವಿನ್ನರಿಗೆ ದುಡ್ಡನ್ನ. ಸರಿ, ಇದೇ ತರ ಬೇರೆ ಚಾಲೆಂಜ್ ಬೇಕು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಇನ್ನ ಆಗಲ್ಲವಾ ಮಂತಲ್ಲ 1,000 ರೂಪಾಯಿ. ಸರಿ, ಅದೇ ಹಾ. ಜಾಸ್ತಿ ಅಡುಗೆ